ನಿಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ಅಥವಾ ಪಾಸಿಟಿವ್ ಎನರ್ಜಿ ಇದ್ದರೆ ಅದನ್ನು ಪರೀಕ್ಷಿಸಲು ಕೆಲವು ಸರಳ ಸಾಂಪ್ರದಾಯಿಕ ವಿಧಾನಗಳು ಇದೆ. ಅದು ಯಾವುದೆಂದರೆ ಹೂವಿನ ಮತ್ತು ನೀರಿನ ಪರೀಕ್ಷೆ, ದೀಪದ ಜ್ಯೋತಿಯ ಪರೀಕ್ಷೆ, ಉಪ್ಪು ನೀರಿನ ಪರೀಕ್ಷೆ, ಅಗರಬತ್ತಿಯ ಹೊಗೆಯ ಪರೀಕ್ಷೆ. ಈ ಥರ ಹಲವಾರು ರೀತಿಯ ಪರೀಕ್ಷೆಗಳ ಮೂಲಕ ಕೇವಲ ಸರಳ ರೀತಿಯಲ್ಲಿ ಮನೆಯಲ್ಲಿಯೇ ನೀವು ಪರೀಕ್ಷೆ ಮಾಡಿ ನೋಡಬಹುದು ನಿಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ಇದೆಯಾ ಅಥವಾ ಪಾಸಿಟಿವ್ ಎನರ್ಜಿ ಇದೆಯಾ ಅಂತ. ಇಲ್ಲ ದೈವಿಕ ಶಕ್ತಿ ಇಲ್ಲ ಅಂದ್ರೂ ನಿಮಗೆ ಗೊತ್ತಾಗುತ್ತೆ, ಅಥವಾ ನೆಗೆಟಿವಿಟಿ ಜಾಸ್ತಿ ಇದ್ರೂ ನಿಮಗೆ ಅರ್ಥ ಆಗುತ್ತೆ ನಿಮ್ಮ ಮನೆಯಲ್ಲಿ ಯಾವ ಶಕ್ತಿ ಹೆಚ್ಚು ಇದೆ, ಯಾವ ಶಕ್ತಿಯಿಂದ ನಿಮಗೆ ಈ ಥರ ಎಲ್ಲ ಸಮಸ್ಯೆಗಳಾಗ್ತಾ ಇದೆ. ನಿಮ್ಮ ಲೈಫಲ್ಲಿ ಯಾವುದೇ ರೀತಿ ಕೆಲಸ ಕಾರ್ಯಗಳಾಗ್ತಾ ಇಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಜಗಳಗಳು, ಮನಸ್ತಾಪಗಳು. ಅಂದರೆ ಏನಕ್ಕೋಸ್ಕರ ಇದು ಆಗ್ತಾ ಇದೆ ಅಂದರೆ ಮನೇಲೂ ಕೂಡ ಅದೇ ಥರ ಎನರ್ಜಿ ಇರಬೇಕು, ನಿಮ್ಮ ಮನಸ್ಸಲ್ಲೂ ಕೂಡ ಒಂದೇ ರೀತಿ ಎನರ್ಜಿ ಆವಾಗ ಸೃಷ್ಟಿಯಾಗುವಂಥದ್ದು. ನಿಮ್ಮ ಮನೇಲೇ ನೆಗೆಟಿವಿಟಿ ತುಂಬಿಕೊಂಡಾಗ ನಿಮ್ಮ ಮನಸ್ಸಲ್ಲಾಗಿರ್ಬೋದು, ಮನೇಲಿ ಇರೋರ್ಗಾಗಿರ್ಬೋದು, ನೆಗೆಟಿವಿಟಿ ಅನ್ನೋದು ಜಾಸ್ತಿ ಆಗುತ್ತೆ ಹೊರತು ಅದು ಕಡಿಮೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳೋದು ಆದಷ್ಟು ಮನೆ ಶುದ್ಧವಾಗಿಟ್ಟುಕೊಳ್ಳಿ, ಶಾಂತವಾಗಿಟ್ಟುಕೊಳ್ಳಿ. ಆವಾಗ ಮನೆಯಲ್ಲಿರುವವರು ಕೂಡ ಶಾಂತವಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ, ಸಂತೋಷವಾಗಿರ್ತಾರೆ ಅಂತ ಹೇಳೋದು. ನೀವೇನಾದರೂ ನಿಮ್ಮ ಮನೆಯಲ್ಲಿ ಯಾವ ಶಕ್ತಿ ಜಾಸ್ತಿ ಇದೆ, ಒಂದು ವೇಳೆ ದೈವಿಕ ಶಕ್ತಿ ನಿಮ್ಮ ಮನೆಯಲ್ಲಿ ಇದೆಯಾ ಇಲ್ವಾ ಅಂತ ನೀವೇನಾದ್ರು ತಿಳ್ಕೊಬೇಕಾಗಿದ್ರೆ ಅದು ಯಾವ ಪರೀಕ್ಷೆ ಮೂಲಕ ನಿಮಗೆ ಗೊತ್ತಾಗುತ್ತೆ, ಹೇಗೆ ಅದನ್ನ ತಿಳ್ಕೊಬೋದು ನೀವು ಅನ್ನೋದಾದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮಗೇನೆ ಗೊತ್ತಾಗುತ್ತೆ ಯಾವ ಯಾವ ಪರೀಕ್ಷೆಗಳನ್ನ ಯಾವ ಸಮಯದಲ್ಲಿ ಮಾಡಬೇಕು, ಯಾರ ಜೊತೆಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ದೈವಿಕ ಶಕ್ತಿ ನಮ್ಮ ಮನೆಗಳಲ್ಲಿ ಇದೆಯಾ, ಇದ್ರೂ ಕೂಡ ಅದು ಎಷ್ಟು ಮಟ್ಟಿಗೆ ಇದೆ, ಎಷ್ಟು ಮಟ್ಟಿಗೆ ಇಲ್ಲ ಅನ್ನೋದನ್ನ ನಾನು ಕೆಲವು ಸರಳ ವಿಧಾನಗಳ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಅದು ಹೇಗೆ ಪರೀಕ್ಷೆನ ಮಾಡಬೇಕು ಅಂತ. ಈಗ ಮೊದಲನೇದಾಗಿ ನೀರು ಮತ್ತು ಹೂವಿನ ಪರೀಕ್ಷೆನ ಮಾಡಬೇಕು. ಇದನ್ನು ನೀವು ಮನೇಲೇ ಮಾಡ್ಬೋದು. ಅದು ಹೇಗೆ ಮಾಡೋದು ಅಂತ ಇವಾಗ ತಿಳ್ಕೊಳ್ಳೋಣ. ಒಂದು ಲೋಟ ತಗೋಬೇಕು, ಅದು ತಾಮ್ರದಾದ್ರೂ ಆಗಿರ್ಬೋದು ಅಥವಾ ಬೆಳ್ಳಿದಾದ್ರೂ ಆಗಿರ್ಬೋದು. ಆ ಲೋಟದೊಳಗೆ ಶುದ್ಧವಾಗಿರುವಂಥ ನೀರನ್ನ ನೀವು ತುಂಬಿಸಿಡಬೇಕು. ಅದನ್ನು ತುಂಬಿಸಿ ನೀವು ದೇವ್ರ ಮನೇಲಿ ಇಡಬೇಕು. ಅದಕ್ಕೆ ಒಂದು ಫ್ರೆಶ್ ಆಗಿರುವಂಥ ಹೂವನ್ನ ನೀವು ಹಾಕಬೇಕು. ಉದಾಹರಣೆಗೆ ಗುಲಾಬಿನೋ, ಮಲ್ಲಿಗೆ ಹೂವನ, ಇಲ್ಲ ಸೇವಂತಿಗೆ ಹೂವನ, ಯಾವುದಾದ್ರೂ ಒಂದು ಹೂವನ್ನ ಹಾಕ್ಬಿಟ್ಟು ನೀವು ಅಲ್ಲೇ 24 ಗಂಟೆಗಳ ಕಾಲ ಬಿಡಬೇಕು. ನೀವು ಇದ್ರ ರಿಸಲ್ಟ್ ತಿಳ್ಕೊಬೇಕಂದ್ರೆ 24 ಗಂಟೆ ಆಗಬೇಕು. ನೀವು ಇವತ್ತು ಬೆಳಗ್ಗೆ ಹಾಕಿಟ್ಟಿದ್ದೀರಾ ಅಂದರೆ ನಾಳೆ ಬೆಳಗ್ಗೆ ತನಕ ನೀವು ಕಾಯಬೇಕು. ಅದು ಯಾವ ರೀತಿ ನಿಮಗೆ ಗೊತ್ತಾಗುತ್ತೆ ಅಂದರೆ, ಅದು ಒಂದು ವೇಳೆ ಹೂವು ಏನಾದ್ರು ಬಾಡೋಗ್ಬಿಟ್ಟಿದ್ರೆ, ಇಲ್ಲ ನೀರು ಯಾವ್ದಾದ್ರು ಒಂಥರ ಸ್ಮೆಲ್ ಬಂದಿದ್ರೆ ನೀವಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ದೈವಿಕ ಶಕ್ತಿ ನಿಮ್ಮ ಮನೆಯಲ್ಲಿ ಇಲ್ಲ ಅಂತ ಅರ್ಥ ಆಗುತ್ತೆ. ಅಕಸ್ಮಾತ್ ಯಾವುದೇ ರೀತಿ ವಾಸನೆ ಇಲ್ಲ, ನೀರು ಫ್ರೆಶ್ ಆಗೇ ಇದೆ, ಹೂವನ್ನು ಫ್ರೆಶ್ ಆಗೇ ಇದೆ ಅಂತಂದರೆ ಅಲ್ಲಿಗೆ ನಿಮ್ಮ ಮನೆಯಲ್ಲಿ ದೈವಿಕ ಕಳೆ ಜಾಸ್ತಿ ಇದೆ ಅಂತ ಅರ್ಥ ಆಗುತ್ತೆ. ದೀಪ ಮತ್ತು ಧೂಪದ ಪರೀಕ್ಷೆ, ಈ ಪರೀಕ್ಷೆನ ನೀವು ಮಾಡಬೇಕಾಗಿರೋದು ದೇವ್ರ ಮನೆಯಲ್ಲೇ ಮಾಡಬೇಕು. ದೀಪಕ್ಕೆ ತುಪ್ಪದ ದೀಪನೇ ಆಗಿರಬೇಕು. ತುಪ್ಪನ ಹಾಕಿ ನೀವು ದೀಪನ ಹಚ್ಚಿ ಬಿಡಬೇಕು. ಅದು ಪ್ರಕಾಶಮಾನವಾಗಿ ಒಂದೇ ಕಡೆ ನೇರವಾಗಿ ಉರಿತಾ ಇದ್ರೆ ಇದರಲ್ಲಿಗೆ ದೈವಿಕ ಕಳೆ ನಿಮ್ಮ ಮನೆಯಲ್ಲಿದೆ ಅಂತ. ಅಷ್ಟೇ ಅಲ್ಲದೆ ನೀವು ಅಗರಬತ್ತಿ ಹಚ್ಚಿರ್ತೀರಾ, ಧೂಪ ಸಾಂಬ್ರಾಣಿ ಏನೋ ಒಂದು ಹಾಕಿರ್ತೀರಾ, ಅದು ಹೊಗೆನೂ ಅಷ್ಟೇ ವೃತ್ತಾಕಾರವಾಗಿ ನೇರವಾಗಿ ಫೋಟೋದ ಕಡೆಗೆ ಹೋಗ್ತಾ ಇದ್ರೆ ದೇವ್ರಿಗೆ, ಅಲ್ಲಿಗೆ ದೈವಿಕ ಕಳೆ ನಿಮ್ಮ ಮನೆಯಲ್ಲಿ ತುಂಬ ಅಂದರೆ ತುಂಬಾನೇ ಜಾಸ್ತಿ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಉಪ್ಪಿನ ನೀರಿನ ಪರೀಕ್ಷೆ, ಇದಕ್ಕೆ ಒಂದು ಗಾಜಿನ ಲೋಟ ಬೇಕು. ಇದಕ್ಕೆ 3/4 ಭಾಗದಷ್ಟು ನೀರನ್ನ ನೀವು ತುಂಬಿಸಿ ಅದಕ್ಕೆ ಒಂದು 2 ಸ್ಪೂನು ಕಲ್ಲುಪ್ಪು ಹಾಕ್ಬಿಟ್ಟು ಒಂದು ಚಿಟಿಕೆ ಅರಿಶಿನ ಪುಡಿನ ಹಾಕ್ಬಿಟ್ಟು ನೀವು ಒಂದು ಮೂಲೆಯಲ್ಲಿ ಇಡಬೇಕು. ಅದು ಯಾರಿಗೆ ಕಣ್ಣಿಗೂ ಕೂಡ ಕಾಣಿಸ್ಬಾರ್ದು, ಅದನ್ನು ಯಾರು ಕೂಡ ಮುಟ್ಟೋ ಆಗಿಲ್ಲ. ರಿಸಲ್ಟ್ನ ತಿಳ್ಕೊಬೇಕಾಗಿದ್ರೆ ಇದಕ್ಕೂ ಕೂಡ 24 ಗಂಟೆಗಳ ಅವಶ್ಯಕತೆ ಇದೆ. ಇವತ್ತು ಬೆಳಗ್ಗೆ ಇಟ್ಟರೆ ನೀವು ನಾಳೆ ಬೆಳಗ್ಗೆ ಎದ್ದು ನೋಡಿ, ಅದ್ರ ನೀರು ಕಲರ್ ಏನಾದ್ರು ಚೇಂಜ್ ಆಗಿದ್ರೆ ಅಥವಾ ಉಪ್ಪು ಗಟ್ಟಿಯಾಗಿದ್ರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಜಾಸ್ತಿ ಇದೆ ಅಂತ ಅರ್ಥ ಆಗುತ್ತೆ. ಒಂದು ವೇಳೆ ನೀರೇನಾದ್ರೂ ತಿಳಿಯಾಗಿದ್ರೆ ಅಲ್ಲಿ ಪಾಸಿಟಿವಿಟಿ ಅಂದ್ರೆ ಸಕಾರಾತ್ಮಕ ಶಕ್ತಿ, ದೈವಿಕ ಕಳೆ ಇದೆ ಅಂತಾನೆ ನೀವು ಅರ್ಥ ಮಾಡ್ಕೋಬಹುದು. ಹಾಗಾಗಿ ನೀವು ಧ್ಯಾನದ ಮೂಲಕನೂ ಕೂಡ ಪರೀಕ್ಷೆನ ಮಾಡ್ಕೋಬಹುದು. ಇನ್ನಾಲು ನೀವು 10 ನಿಮಿಷಗಳ ಕಾಲ ದೇವ್ರ ಕೋಣೆಯಲ್ಲಿ ಅಥವಾ ಅದರೊಂದು ಶಾಂತವಾಗಿರೋ ಸ್ಥಳದಲ್ಲಿ ನೀವು ಧ್ಯಾನನ ಮಾಡಿ. ಆ ಧ್ಯಾನ ಮಾಡಬೇಕಾದ್ರೆ ನಿಮ್ಮ ಮನಸ್ಸು ತುಂಬ ತಿಳಿಯಾಗಿ ಶಾಂತವಾಗಿದ್ದರೆ, ನಿಮಗೊಂದು ವೈಬ್ರೇಷನ್ ಕ್ರಿಯೇಟ್ ಆಯ್ತಾ ಇದ್ದರೆ, ನಿಮಗೆ ಒಂಥರ ವೈಬ್ರೇಟ್ ಆಗುವಂಥ ಅನುಭವಗಳಾಗ್ತಾ ಇದೆ ಅಂದರೆ ದೈವಿಕ ಶಕ್ತಿ ನಿಮ್ಮ ಮನೇಲಿದೆ ಅಂತಲೇ ನಿಮಗೆ ಅರ್ಥ ಆಗುವಂಥದ್ದು. ಇನ್ನು ಈ ಎಲ್ಲ ಕ್ರಮಗಳನ್ನ ನೀವು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಅಂದರೆ, ಮಾಡೋದಕ್ಕೆ ಹೆಚ್ಚು ಸೂಕ್ತವಾಗಿರುವಂಥ ಟೈಮ್ ಯಾವುದು ಅಂದರೆ ಬ್ರಾಹ್ಮಿ ಮುಹೂರ್ತ. ಬೆಳಿಗ್ಗೆ 4 ಗಂಟೆಯಿಂದ 6 ಗಂಟೆ ಅಷ್ಟರಲ್ಲಿ ನೀವೇನಾದರೂ ಹೂ ಮತ್ತು ನೀರಿನ ಪರೀಕ್ಷೆ ಅಥವಾ ನಿಮ್ಮ ಧ್ಯಾನದ ಪರೀಕ್ಷೆಯನ್ನು ಈ ಟೈಮಲ್ಲಿ ನೀವು ಮಾಡ್ಬೋದು. ಯಾಕಂದರೆ ದೈವಿಕ ಶಕ್ತಿ ಸಕ್ರಿಯವಾಗಿ ಆ ಟೈಮಲ್ಲೇ ಜಾಸ್ತಿ ಇರುವಂಥದ್ದು ಮತ್ತು ಶಾಂತವಾಗಿರುತ್ತೆ ಮನೆಯೆಲ್ಲ, ಯಾರ ಗಲಾಟೆನೂ ಇರೋದಿಲ್ಲ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥದ್ದು ಏನಂದರೆ, ನೀವು ಇದರಲ್ಲಿ ಯಾವುದೇ ಒಂದು ಪರೀಕ್ಷೆನ ಮಾಡಿದ್ರೂ ಕೂಡ ಗಲಾಟೆ ಇರಬಾರ್ದು, ನಿಶಬ್ದ ಇರಬೇಕು, ಮತ್ತು ಮಾತಾಡಬಾರ್ದು, ಜಗಳ ಆಡಬಾರ್ದು, ಮನೆಯಲ್ಲಿ ಶುದ್ಧವಾಗಿರಬೇಕು, ನಾನ್ ವೆಜ್ನ ಮಾಡಿರಬಾರ್ದು. ಈ ಥರ ಎಲ್ಲ ಕ್ರಮಗಳನ್ನ ಅನುಸರಿಸಿದ ಮೇಲೇ ನೀವು ಇದರಲ್ಲಿ ಯಾವ ಪರೀಕ್ಷೆನಾದರೂ ನೀವು ಮಾಡ್ಕೋಬೋದು. ಆವಾಗ ನಿಮಗೆ ಗೊತ್ತಾಗುತ್ತೆ ನಮ್ಮ ಮನೇಲಿ ದೈವಿಕ ಕಳೆ ಇದೆಯಾ ಅಥವಾ ಇಲ್ವಾ, ಇದ್ರೂ ಎಷ್ಟಿರ್ಬೋದು, ಜಾಸ್ತಿ ಇದೆಯಾ, ಹೆಚ್ಚು ನೆಗೆಟಿವಿಟಿನೇ ಇದೆಯಾ ಅಂತ ನೀವು ಅರ್ಥ ಮಾಡ್ಕೋಬೋದು. ಸಂಧ್ಯಾ ಕಾಲ, ಸಂಜೆ ಟೈಮಲ್ಲಿ 6 ಗಂಟೆಯಿಂದ 7 ಗಂಟೆ ಒಳಗಡೆ ಅಂದರೆ ಲಕ್ಷ್ಮಿ ಆಗಮನ ಆಗುವಂಥ ಗೋಧೂಳಿ ಮುಹೂರ್ತ ಅಂತಾರಲ್ವ, ಈ ಟೈಮಲ್ಲಿ ನೀವು ಅಗರಬತ್ತಿಯ ಪರೀಕ್ಷೆ ಅಥವಾ ದೀಪ ಜ್ಯೋತಿಯ ಪರೀಕ್ಷೆನ ನೀವು ಮಾಡ್ಕೋಬೋದು. ನಿಮಗೆ ಹೆಚ್ಚು ಪರಿಣಾಮಕಾರವಾಗಿ ರಿಸಲ್ಟ್ ಬೇಕು ಅಂದರೆ ನೀವು ಅಮಾವಾಸ್ಯೆ ಹುಣ್ಮೆಗಳಲ್ಲಿ ನೀವು ಇದನ್ನು ಮಾಡ್ಕೋಬೋದು. ಯಾಕಂದರೆ ಅವಾಗ ಬ್ರಹ್ಮಾಂಡದಲ್ಲಿ
ಮನೆಯಲ್ಲಿ ಶಕ್ತಿಯು ಏರಿಳಿತವಾಗುತ್ತಲ್ವಾ, ಅಂಥ ಟೈಮಲ್ಲಿ ನಿಮಗೆ ಒಂದು ಎಫೆಕ್ಟಿವ್ ಆಗಿರುವಂಥ ರಿಸಲ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಪರೀಕ್ಷೆನ ಮಾಡೋದಕ್ಕಿಂತ ಮುಂಚೆ ಏನೆಲ್ಲ ನಿಯಮಗಳನ್ನ ಪಾಲಿಸಬೇಕಂದ್ರೆ ಶೌಚ ಮತ್ತು ಶುಚಿಯಾಗಿರಬೇಕು. ನೀವು ಶುದ್ಧಿಯಾಗಿ ನಿಮ್ಮ ಮನೆಯೂ ಕೂಡ ಶುದ್ಧವಾಗಿರಬೇಕು. ಪರೀಕ್ಷೆ ಮಾಡುವವರ ಮನಸ್ಸು ಯಾವ ರೀತಿ ಇರಬೇಕಂದ್ರೆ ತುಂಬ ತಿಳಿಯಾಗಿರಬೇಕು. ಕೋಪ, ಸಿಟ್ಟು, ದ್ವೇಷ ಮತ್ತು ಯಾವುದೇ ರೀತಿ ನೆಗೆಟಿವ್ ಥಾಟ್ಸು ಏನೇ ಕೂಡ ಇರಬಾರ್ದು. ಒಂದು ಭಕ್ತಿಯಿಂದ ಮಾಡುವಂಥ ಮನಸ್ಥಿತಿ ನಿಮಗೆ ಇರಬೇಕು. ಮನೇನೂ ಅಷ್ಟೇ ತುಂಬ ನೀಟಾಗಿ ಕ್ಲೀನ್ ಮಾಡಿ ಕಲ್ಲುಪ್ಪು ನೀರಿನಿಂದ ಮನೇನ ಒರೆಸಿರಬೇಕು ನೀವು ಅವತ್ತಿನ ದಿವಸ. ನೀವು ಈ ಪರೀಕ್ಷೆ ಮಾಡಬೇಕಾದ್ರೆ ಯಾವುದೇ ರೀತಿ ಗಲಾಟೆಗಳಿರಬಾರ್ದು, ಮಾತಾಡಬಾರ್ದು, ಜಗಳಗಳಿರಬಾರ್ದು. ಅದಕ್ಕೆ ಸೂಕ್ತ ಅಂದರೆ ಎಲ್ಲರೂ ಮಲಗಿರೋವಂಥ ಟೈಮಲ್ಲಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಹೆಚ್ಚು ಪರಿಣಾಮಕಾರಿ ಆಗಿರುವಂಥ ಒಳ್ಳೆ ರಿಸಲ್ಟ್ನ ನೀವು ಕಂಡುಕೊಳ್ಬೋದು. ಇಲ್ಲದೆ ನೀವು ಇದರಲ್ಲಿ ಯಾವುದೇ ಪರೀಕ್ಷೆ ಮಾಡಿದ್ರು ಕೂಡ ನೀವು ಮನೆ ಒರೆಸಿದಾದ್ಮೇಲೆ ನೀವು ಸ್ನಾನನೂ ಮಾಡಿರ್ತೀರಾ, ದೇವರಿಗೆ ದೀಪನ ಹಚ್ಚಿಟ್ಬಿಟ್ಟು ಮೂಲೆಗೂ ಕೂಡ ಸಾಂಬ್ರಾಣಿ ಹೊಗೆನ ತೋರಿಸ್ಬಿಟ್ಟೆ ನೀವು ಇದರಲ್ಲಿ ಯಾವ್ದಾದ್ರು ಒಂದು ಪರೀಕ್ಷೆನ ಕೈಗೊಳ್ಳಿ ಅಂತಲೇ ನಾನು ಹೇಳ್ತೀನಿ. ಇನ್ನು ನೀವು ಈ ಪರೀಕ್ಷೆನ ಮಾಡಬೇಕಾದ್ರೆ ಸುಮ್ಮನೆ ಮೌನವಾಗಿ ಮಾಡೋದಲ್ಲ, ಅಂದರೆ ಮಾತಾಡಬಾರ್ದು. ಅದೇ ರೀತಿ ಮೌನವಾಗೂ ಮಾಡೋಗಿಲ್ಲ. ಇದಕ್ಕೆ ಪರೀಕ್ಷೆ ಮಾಡೋದಕ್ಕೆ ಅಂತ ನೀವು ಸಿದ್ಧರಾದಾಗ, ಪರೀಕ್ಷೆ ಮಾಡೋದಕ್ಕೆ ಶುರು ಮಾಡಿದಾಗ ನೀವು ಗಾಯತ್ರಿ ಮಂತ್ರನ ಹೇಳ್ಕೋಬೇಕು. ಗಾಯತ್ರಿ ಮಂತ್ರ, ಶಾಂತಿ ಮಂತ್ರ, ಲಕ್ಷ್ಮಿ ಮಂತ್ರ, ಆ ಥರ ಇನ್ಯಾವುದೋ ಮಂತ್ರಗಳನ್ನ ನೀವು ಹೇಳ್ಕೊಂಡು ನೀವು ಇದನ್ನ ಮಾಡಬೇಕಾಗಿರೋವಂಥದ್ದು. ವೇಳೆ ನೀವೇನಾದರೂ ಪೌರ್ಣಮಿ ದಿವಸ ಅಂದರೆ ಉಣ್ಮೆ ದಿವಸ ಮಾಡ್ತೀನಿ ಅಂತಂದರೆ, ಉಣ್ಮೆ ದಿವಸ ಚಂದ್ರನ ಬೆಳಕು ಜಾಸ್ತಿ ಇರುತ್ತಲ್ವ, ಎಲ್ಲಿ ಜಾಸ್ತಿ ಬೀಳುತ್ತೋ ಅಂಥ ಜಾಗದಲ್ಲಿ ನೀವು ಒಂದು ತಾಮ್ರದ ಲೋಟಕ್ಕೋ ಅಥವಾ ಬಟ್ಲಿಗೋ ನೀರನ್ನ ತುಂಬಿಸಿಡಿ. ಚಂದ್ರನ ಬೆಳಕು ಅಲ್ಲಿಗೆ ಬೀಳಬೇಕು. ಅದನ್ನು ಮಾರನೇ ದಿವಸ ಎದ್ಬಿಟ್ಟು ಆ ನೀರನ್ನ ಮನೆಗೆಲ್ಲ ಮೂಲೆಗೂ ಕೂಡ ಪ್ರೋಕ್ಷಣೆ ಮಾಡಿದ್ರಿಂದ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ. ದೈವಿಕ ಶಕ್ತಿನೂ ಕೂಡ ಇನ್ನೂ ಜಾಸ್ತಿಯಾಗಿ ನಿಮ್ಮ ಮನೆಯಲ್ಲಿ ತುಂಬಿಕೊಳ್ಳುತ್ತೆ. ಇನ್ನು ಇದನ್ನೆಲ್ಲ ಒಟ್ಟಿಗೆ ಮಾಡ್ಬೋದಾ ಅಥವಾ ಯಾವ್ದಾದ್ರು ಒಂದೊಂದನ್ನ ಮಾತ್ರ ಮಾಡ್ಬೋದಾ ಅಂತ ಅನ್ನೋ ಪ್ರಶ್ನೆಗೆ, ಹೌದು, ಒಟ್ಟಿಗೆನೂ ಬೇಕಾದ್ರೂ ನೀವು ಮಾಡ್ಬೋದು, ಇಲ್ಲ ಯಾವುದ್ರಲ್ಲಾದ್ರು ಒಂದನ್ನ ನೀವು ಮಾಡ್ತೀನಿ ಅಂದರೂ ಮಾಡ್ಬೋದು, ಅದು ನಿಮಗೆ ಬಿಟ್ಟಿರೋವಂಥದ್ದು. ಇನ್ನು ಒಟ್ಟಿಗೆ ಮಾಡಬೇಕಾದ್ರೆ ಯಾವ ಎಲ್ಲ ಕ್ರಮಗಳನ್ನ ನಾವು ನೆನಪಲ್ಲಿ ಇಟ್ಕೋಬೇಕು ಅಂದರೆ, ನಾನು ಒಟ್ಟಿಗೆ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನೀವು ಕನ್ಫ್ಯೂಷನ್ ಆಗೋಕ್ಕೆ ಹೋಗಬಾರ್ದು. ಮತ್ತು ಶಾಂತವಾಗಿ ಒಂದೇ ಮನಸ್ಸಿಂದ ಮಾಡಬೇಕು. ಏನೇ ರಿಸಲ್ಟ್ ಬಂದರೂ ಪರವಾಗಿಲ್ಲ ಅಂತ ಎಲ್ಲನೂ ಕೂಡ ಕರೆಕ್ಟಾಗಿ ನೀಟಾಗಿ ಮಾಡಿ ಮುಗಿಸೋದನ್ನ ನೀವು ನೋಡಿ ಅಷ್ಟೇ. ಮನೆಯಲ್ಲಿ ಯಾವುದೇ ರೀತಿ ಟಿವಿ ಆಗಿರ್ಬೋದು, ಮೊಬೈಲ್ ಸೌಂಡ್ಗಳಾಗಿರ್ಬೋದು, ಮಾತುಕತೆ ಥರ ಯಾವುದೇ ಸೌಂಡು ಇಲ್ಲದೇ ಇರೋ ರೀತಿ ನೋಡಿಕೊಂಡು ನೀವು ಪ್ರಶಾಂತವಾಗಿ ಈ ಕೆಲಸನ ಮಾಡಬೇಕು. ಯಾಕಂದರೆ ಪ್ರಶಾಂತವಾಗಿ ಶಾಂತವಾಗಿದ್ರೇ ದೈವಿಕ ಶಕ್ತಿ ಅನುಭವ ಬೇಗ ಆಗುವಂಥದ್ದು. ದೀಪ ಮತ್ತು ಧೂಪದ ಪರೀಕ್ಷೆಯನ್ನು ನಿಮಗೆ ಪಟ್ಟಂತ ಆವಾಗಲೇ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಬಟ್ ನೀರಿನ ಪರೀಕ್ಷೆ, ಹೂವಿನ ಪರೀಕ್ಷೆ ನೀವು ಮಾಡಬೇಕಾದ್ರೆ ಮರುದಿನವರೆಗೂ ನೀವು ಕಾಯಬೇಕು. 24 ಗಂಟೆಗಳ ಕಾಲ ನೀವು ಕಾಯ್ದುಬಿಟ್ಟೆ ಅದನ್ನ ರಿಸಲ್ಟ್ನ ನೀವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ಅಲ್ಲಿ ಇಟ್ಕೋಬೇಡಿ. ಈ ಪರೀಕ್ಷೆನ ಮಾಡೋದಕ್ಕಿಂತ ಮುಂಚೆನೇ ನೀವು ಎಲ್ರಿಗೂ ಹೇಳೋದಕ್ಕೆ ಹೋಗಬೇಡಿ. ಪರೀಕ್ಷೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೇ ಅಲ್ಲಿ ನೆಗೆಟಿವಿಟಿ ಅನ್ನೋದು ಸೃಷ್ಟಿ ಆಗ್ಬಿಡುತ್ತೆ. ಏನಕ್ಕಂದ್ರೆ ದೇವ್ರ ಕಣ್ಣು ಬಿದ್ರೂ ಬದುಕ್ಬೋದು, ಜನದ ಕಣ್ಣು ಬಿದ್ದರೆ ಬದುಕೋದಕ್ಕೆ ಆಗೋದೇ ಇಲ್ಲ, ಮರನೇ ಸುಟ್ಟೋಗ್ಬಿಡುತ್ತೆ ಅನ್ನೋ ರೀತಿ ನಮ್ಮ ಕಡೆ ಗಾದೆ ಮಾತನ್ನ ಹೇಳ್ತಾರಲ್ವ. ಅದಕ್ಕೋಸ್ಕರ ನೀವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಯಾರಿಗೂ ಕೂಡ ಹೇಳೋದಕ್ಕೆ ಹೋಗಬೇಡಿ. ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಒಳ್ಳೇದಾದರೂ ನಿಮಗೆ ಆಗುತ್ತೆ, ಕೆಟ್ಟದಾದ್ರೂ ನಿಮಗೆ ಆಗುತ್ತೆ ಅಲ್ವಾ. ಯಾರು ಏನು ಬಂದು ನಿಮಗೆ ಅದನ್ನು ನಿಭಾಯಿಸೋದಕ್ಕೆ ಹೆಲ್ಪ್ ಮಾಡೋದಿಲ್ಲ. ಅದರಿಂದಾಗಿ ನೀವು ಯಾರಿಗೂ ಕೂಡ ಹೇಳ್ದೇ ಮಾಡಬೇಕು. ಇದನ್ನು ಯಾವ ಪ್ಲೇಸಲ್ಲಿ ಮಾಡ್ಬೋದು ಅಂದರೆ, ದೈವಿಕ ಕಳೆ ಅಂದರೆ ದೈವಿಕ ಶಕ್ತಿ ಇರುವಂಥ ಬಿಂದು ಕೇಂದ್ರ ಯಾವುದು ಮನೆಯಲ್ಲಿ? ದೇವ್ರ ಕೋಣೆ. ನೀವು ದೇವ್ರ ಕೋಣೆಯಲ್ಲಿ ನೀವು ಮಾಡ್ಬೋದು. ಇಲ್ಲ ದೇವ್ರ ಮನೆ ಇಲ್ಲ ಅನ್ನೋರು ಈಶಾನ್ಯ ಮೂಲೆ ಎಲ್ಲಿದೆ ನಿಮ್ಮ ಮನೆಯಲ್ಲಿ ಅಂತ ನೀವು ಮೊದಲು ಅದನ್ನ ಪತ್ತೆ ಹಚ್ಕೊಂಡು ಈಶಾನ್ಯ ಮೂಲೆಯಲ್ಲಿ ನೀವು ಮಾಡ್ಬೋದು. ಮನೆಯ ಮುಖ್ಯ ದ್ವಾರ ಅಂದರೆ ಮಧ್ಯ ದ್ವಾರದಲ್ಲಿ ನೀವು ಮಾಡ್ಬೋದು. ಅಂದರೆ ಹಾಲಲ್ಲಿ ಮಧ್ಯದಲ್ಲಿ ಇಟ್ಟು ನೀವು ಒಂದು ಮನೆ ಮೇಲೂ ಕೂಡ ಈ ಪರೀಕ್ಷೆನ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಟಾಯ್ಲೆಟ್ ಇರೋ ಹತ್ರ, ಬಾತ್ರೂಮ್ ಇರೋ ಹತ್ರ ಅಥವಾ ಕಸದ ಬುಟ್ಟಿ ಇರೋವಂಥ ಗಲೀಜಿರೋ ಪ್ಲೇಸಲ್ಲಿ ನೀವು ಈ ಪರೀಕ್ಷೆನ ಮಾಡೋದಕ್ಕೆ ಹೋಗ್ಬಿಡಿ. ಯಾವುದೇ ರೀತಿ ಗಲಾಟೆ ಇಲ್ದಿರೋ ಜಾಗ, ಶಾಂತವಾಗಿರೋ ಜಾಗದಲ್ಲಿ ಮಾತ್ರ ನೀವು ಪರೀಕ್ಷೆನ ಮಾಡಿದ್ರೆ ಮಾತ್ರ ನಿಮಗೆ ಒಂದೊಳ್ಳೆ ಉತ್ತಮವಾಗಿರುವಂಥ ಫಲಿತಾಂಶ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ರಿಸಲ್ಟ್ ಬಂದಮೇಲೆ ನೀವು ಏನು ಮಾಡಬೇಕು, ಪಾಸಿಟಿವ್ ಬರಲಿ ನೆಗೆಟಿವ್ ಬರಲಿ, ಏನು ಮಾಡಬೇಕು ಅಂದರೆ ಮೊದಲಿಗೆ ಪಾಸಿಟಿವ್ ಏನಾದ್ರು ಬಂತು ಅಂದರೆ ನೀವು ಧನ್ಯವಾದನ ಅರ್ಪಣೆನ ಮಾಡಬೇಕು ದೇವರಿಗೆ. ಪರೀಕ್ಷೆ ಮಾಡಿರೋವಂಥ ನೀರನ್ನ ಮನೆಯ ಮೂಲೆಗೂ ಕೂಡ ನೀವು ಹಾಕಬೇಕು. ಹಾಕಿದಾದ್ಮೇಲೆ ತುಳಸಿ ಗಿಡಕ್ಕೆ ನೀವು ಹಾಕ್ಬಿಡ್ಬೇಕು. ಅದರಿಂದ ಪಾವಿತ್ರತೆ ಇನ್ನೂ ಜಾಸ್ತಿ ಆಗುತ್ತೆ ನಿಮ್ಮ ಮನೆಯದು. ಕಂಟಿನ್ಯೂಟಿ ಮಾಡ್ಕೋಗ್ಬೋದು. ವಾರಕ್ಕೊಂದ್ಸರಿ, 15 ಅಥವಾ ತಿಂಗಳಿಗೊಂದ್ಸರಿ ನೀವು ಮಾಡ್ಬೋದು. ಅಮಾಸೆ ಪೌರ್ಣಮಿಲಿ ನೀವು ಮಾಡ್ಬೋದು. ಅದೇ ರೀತಿ ಸಂಜೆ ಹೊತ್ತಲ್ಲಿ ದೀಪ ಹಚ್ಚೋದು, ಮಂತ್ರಗಳನ್ನ ಪಠನೆ ಮಾಡೋದ್ರಿಂದ ಇನ್ನೂ ನಿಮ್ಮ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ. ಒಂದು ವೇಳೆ ಏನಾದ್ರು ನೆಗೆಟಿವ್ ಬಂತು ಅಂದರೆ ಪರೀಕ್ಷೆ ಮಾಡಿರೋವಂಥ ನೀರನ್ನ ಹೊರಗಡೆ ಹಾಕ್ಬಿಡ್ಬೇಕು. ಉಪ್ಪಿನ ನೀರಾಗಿರ್ಬೋದು ಅಥವಾ ಹೂ ನೀರಾಗಿರ್ಬೋದು, ಮನೇಲಿರುವಂಥ ಸಿಂಕ್ಗೆ ಹಾಕ್ಬೇಡಿ. ನೀವು ಈಚೆ ಕಡೆ ಇರುವಂಥ ಚರಂಡಿಗೋ ಅಥವಾ ಯಾವ್ದಾದ್ರು ಒಂದು ಗಿಡಕ್ಕೋ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ನೀವು ಅದನ್ನು ಹಾಕ್ಬಿಡ್ಬೇಕು. ನೆಗೆಟಿವ್ ಬಂತು ಅಂದರೆ ಮನೇನ ಮತ್ತೊಮ್ಮೆ ನೀವು ಶುದ್ಧನ ಮಾಡಬೇಕು. ಗಂಜಳನ ತಗೊಂಡು ಬಂದು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಉಪ್ಪಿನ ನೀರಿನಿಂದ ಮನೆನ ಒರೆಸ್ಕೊಂಡು ಬರಬೇಕು. ನೀವು ಪ್ರತಿದಿನ ಸಂಜೆ ನೀವು ಸಾಂಬ್ರಾಣಿ ಹೊಗೆನ ಮನೆಯ ಮೂಲೆಗೂ ಕೂಡ ತೋರಿಸ್ಬೇಕು. ಮತ್ತು ನಿಮ್ಮ ಕುಲದೇವ್ರನ್ನ ನೆನೆಸ್ಕೊಂಡು 108 ಸಾರಿ ನೀವು ಅಷ್ಟೋತ್ತರಗಳನ್ನ ಹೇಳ್ಕೋಬೋದು. ನಿಮ್ಗೆ ಗೊತ್ತಿರೋಂಥ ಮಂತ್ರಗಳನ್ನ ನೀವು ಪಠನೆನ ಮಾಡಿಕೊಂಡು ಹೋಗಿ. ಪರೀಕ್ಷೆ ಮಾಡಬೇಕಾದ್ರೆ ಒಬ್ಬರೇನೆ ಮಾಡ್ಬೋದಾ ಅಂದರೆ ಹೌದು ಮಾಡ್ಬೋದು. ಯಾಕಂದರೆ ನೀವು ಒಬ್ಬರೇ ಮಾಡೋದ್ರಿಂದ ತುಂಬಾ ನಿಮಗೆ ಜಾಸ್ತಿ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದರೆ ಬೇರೆಯವ್ರ ಮಾತುಗಳ ಅಡೆತಡೆಗಳಿರಲ್ಲ, ನಿಮಗೆ ಗೊಂದಲಗಳಿರಲ್ಲ. ಇನ್ನೊಬ್ರ ಜೊತೆ ಸೇರ್ಕೊಂಡು ಮಾಡಿದ್ರೆ ಅವರೇನೋ ಒಂದು ಹೇಳ್ತಾರೆ, ಅವಾಗ ನಿಮ್ಮ ತಲೆ ಕೆಟ್ಟೋಗ್ಬಿಡುತ್ತೆ. ಆ ಥರ ಏನೂ ಆಗಲ್ಲ. ಇನ್ನು ದೈವಿಕ ಶಕ್ತಿಗೂ ನಮಗೂ
ನೇರವಾಗಿ ಕನೆಕ್ಟ್ ಆಗುತ್ತೆ. ನಾವು ಮೌನವಾಗಿ ಒಂದೇ ಭಕ್ತಿಯಿಂದ ಒಂದೇ ಮನಸ್ಸಿಂದ ಮಾಡ್ತೀವಲ್ವ ಆವಾಗ. ಇನ್ನು ನೀವು ಒಬ್ಬರೇ ಮಾಡೋಕ್ಕೋಗಲ್ಲ, ಸ್ವಲ್ಪ ಭಯ ಆಗುತ್ತೆ, ಏನೇನು ಯೋಚನೆಗಳು ಕಾಡುತ್ತೆ, ಏನಾಗ್ಬಿಡುತ್ತೋ ಏನೋ ಅನ್ನೋ ಚಿಂತೆ ನಿಮ್ಗೇನಾದ್ರು ಕಾಡುತ್ತೆ ಅಂದರೆ ನಿಮಗೆ ಒಳ್ಳೆ ಉತ್ತಮವಾಗಿರೋರ ಜೊತೆ ಅಂದರೆ ನಂಬಿಕೆ ಇರೋರ ಜೊತೆ ಮಾತ್ರನೇ ಮಾಡಬೇಕು. ಇವಾಗ ಗಂಡ ಹೆಂಡ್ತಿರು ಮಾಡಿದ್ರೆ ದಂಪತಿಗಳ ಸಮೇತ ನೀವು ಪರೀಕ್ಷೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇಲ್ಲ ನಿಮ್ಮ ಮನೆಯಲ್ಲಿ ಹಿರಿಯರು ಯಾರು ಇರ್ತಾರೋ, ಅಪ್ಪ ಇರ್ತಾರೋ, ಅಮ್ಮ ಇರ್ತಾರೋ, ಅವ್ರ ಜೊತೆ ಸೇರಿ ಮಾಡಿದ್ರು ನಡೆಯುತ್ತೆ. ಇನ್ನು ನಂಬಿಕೆ ಇಲ್ಲ, ಏನೋ ಒಂದು ಸುಮ್ಮನೆ ನೋಡೋಣ ಅಂತ ಮಾಡ್ತವ್ರೆ, ಸುಮ್ಮನೆ ಅಯ್ಯೋ ಏನು ಈ ಪರೀಕ್ಷೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತಾ ಮನೇಲಿ, ಈ ಪರೀಕ್ಷೆ ಮಾಡೋದ್ರಿಂದ ಏನು ನಮ್ಮ ಲೈಫ್ ಚೇಂಜ್ ಆಗ್ಬಿಡುತ್ತಾ ಅನ್ನೋ ರೀತಿ ಮಾತಾಡ್ತಾರಲ್ಲ, ಅವ್ರ ಹತ್ರ ಜೊತೆ ಸೇರಿಕೊಂಡು ನೀವು ಈ ಪರೀಕ್ಷೆನ ಮಾಡದೇ ಇದ್ರೂ ನಡೆಯುತ್ತೆ. ನೀವು ಯಾರೇ ಜೊತೆ ಪರೀಕ್ಷೆ ಮಾಡಿದ್ರು ಕೂಡ ಮಾತನ್ನ ಆಡೋಕ್ಕೆ ಹೋಗಬಾರ್ದು, ಮಾತು ಕಡಿಮೆನೇ ಇರಬೇಕು. ನೀವು ಮಾಡಿದ್ರು ಅಷ್ಟೇ, ಬೇರೆಯವ್ರ ಜೊತೆ ಸೇರಿ ನೀವು ಈ ಪರೀಕ್ಷೆ ಮಾಡಿದ್ರು ಅಷ್ಟೇ, ನಿಮ್ಮ ಮನಸ್ಸಲ್ಲೂ ಕೂಡ ಎಲ್ಲೋ ಯಾವುದೋ ಒಂದು ಲೋಕದಲ್ಲಿ ಯಾವುದೋ ಒಂದು ಚಿಂತೆಯಲ್ಲಿ ಮುಳುಗಿ ನೀವು ಇದನ್ನ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸು ಒಂದೇ ಭಕ್ತಿಯಿಂದ ಶ್ರದ್ಧೆಯಿಂದ ಇರಬೇಕು ಅಷ್ಟೇ, ಮೌನವಾಗಿರಬೇಕು. ಗಲಾಟೆ ಅನ್ನೋದು ಇರಲೇಬಾರ್ದು. ಪಿನ್ ಡ್ರಾಪ್ ಸೈಲೆಂಟ್ ಇದ್ದಾಗ ಮಾತ್ರ ನೀವು ಈ ಪರೀಕ್ಷೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಇದಿಷ್ಟು ಪರೀಕ್ಷೆಯಲ್ಲಿ ನೀವು ಯಾವುದಾದ್ರು ಒಂದು ಪರೀಕ್ಷೆನ ಮಾಡಿ ನಿಮ್ಮ ಮನೇಲಿ ಯಾವ ಶಕ್ತಿ ಜಾಸ್ತಿ ಇದೆ, ಯಾವ ಶಕ್ತಿಯಿಂದ ನಿಮ್ಮ ಮನೇಲಿ ತುಂಬ ಜಗಳಗಳು ಮನಸ್ತಾಪಗಳು ಆಗ್ತಿವೆ ಅಂತ ನೀವು ತಿಳ್ಕೊಂಡ್ರೆ ನಿಮಗೆ ಉತ್ತಮವಾಗಿರುವಂಥ ಜೀವನನ ನೀವು ರೂಪಿಸ್ಕೋಬೋದು ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.